ಎಲ್ಲರ ಪೇರೆಂಟ್ಸ್ ಜೊತೆನೂ ಸುದೀಪ್ ಸರ್ ಮಾತಾಡ್ತಾರೆ, ಬಟ್ ನಮ್ಮ ಅಮ್ಮನ ಜೊತೆ ಅವ್ರು ಮಾತಾಡಿಲ್ಲ. ಯಾಕಂದ್ರೆ ಟಾಕ್ ಬ್ಯಾಕ್ ಅಲ್ಲಿ ಹೋಗ್ತಿರುತ್ತೆ ಇವರು ರಿಜೆಕ್ಟ್ ಆಗೋ ಕಂಟೆಸ್ಟೆಂಟ್. ಅಂಡ್ ನನ್ನ ವಿಟಿನ ನೋಡಿದ್ರೆ ನೀವು ಯಾವ್ದೋ ಇನ್ಸ್ಟಾಗ್ರಾಮ್ ಅಲ್ಲಿ ಇರೋ ಪಿಕ್ಚರ್ಸ್ ನ ತೆಗೆದು ಎಡಿಟ್ ಮಾಡಿ ತೋರಿಸಿದ್ದಾರೆ. ಆ ವಿಟಿಯಲ್ಲೂ ನಾನು ಹೇಳ್ಕೊಂಡಿದೀನಿ, ಎಲ್ಲಾ ಕಡೆನೂ ನನಗೆ ಕಾರಣ ಇಲ್ಲದೆ ರಿಜೆಕ್ಟ್ ಮಾಡ್ತಾರೆ ಅಂತ ವಿಟಿಯಲ್ಲೂ ಹೇಳ್ಕೊಂಡಿದೀನಿ. ನೀವ್ ನನ್ ಜೊತೆ ಆಟ ಆಡಿದ್ರೆ ಓಕೆ ಫೈನ್, ಐ ನೋ ಹೌ ಟು ಡೀಲ್ ಇಟ್. ಮಧ್ಯರಾತ್ರಿ 3 ಗಂಟೆಲಿ ನನಗೆ ವಿಟಿ ಮಾಡೋ ಒಂದು ರೀಸನ್ ಅಲ್ಲಿ ಚಕ್ರಾಸನ ಹಾಕಕ್ ಹೇಳ್ತಾರೆ. 15,000 ರೂಪಾಯಿ ನಂದೇ ಹೆಲ್ತ್ ಚೆಕಪ್ ಖರ್ಚಾಗಿದೆ. ಮಧ್ಯರಾತ್ರಿ ಶೂಟಿಂಗ್ ನಡೆದಿದ್ದು 2:30 ಯಾವ ರಿಯಲ್ ಆಡಿಯನ್ಸ್ ಬಂದು ಕೂತ್ಕೋತಾರೆ? OTT ಸೀಸನ್ ಬಂತು. OTTಲಿ ಜಾಸ್ತಿ ಒಂದು ಕೆಟ್ಟದಾಗಿ ಟ್ರಾಲ್ ಆಗಿರೋರ್ನೆಲ್ಲ ಅವರು ತಗೊಂಡ್ರು. ಹೇಗಿದ್ರು ಜನಗಳ ಬಕ್ರಗಳಲ್ವಾ, ಆ ಒಪಿನಿಯನ್ ಚೇಂಜ್ ಮಾಡೋದಕ್ಕೆ ಎಷ್ಟೇ ಅರ್ಹತೆ ಇದ್ರು ಜನಗಳು ಸೆಲೆಕ್ಟ್ ಮಾಡಿದವ್ರನ್ನ ಮಾತ್ರ ಒಳಗ್ ಕಳಿಸ್ತೀವಿ. ಆಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ನನ್ನ ಎಂಟ್ರೀಸಿನಲ್ಲಿ ಎಲ್ಲರ ಪೇರೆಂಟ್ಸ್ ಜೊತೆನೂ ಸುದೀಪ್ ಸರ್ ಮಾತಾಡ್ತಾರೆ, ಬಟ್ ನಮ್ಮ ಅಮ್ಮನ ಜೊತೆ ಅವ್ರು ಮಾತಾಡಿಲ್ಲ. ಯಾಕಂದ್ರೆ ಟಾಕ್ ಬ್ಯಾಕ್ ಅಲ್ಲಿ ಹೋಗ್ತಿರುತ್ತೆ ಇವರು ರಿಜೆಕ್ಟ್ ಆಗೋ ಕಂಟೆಸ್ಟೆಂಟ್ ಅವಶ್ಯಕತೆ. ಎಕ್ಸಾಕ್ಟ್ಲಿ. ಅಂಡ್ ನನ್ನ ವಿಟಿನ ನೋಡಿದ್ರೆ ನೀವು ಯಾವ್ದೋ ಇನ್ಸ್ಟಾಗ್ರಾಮ್ ಅಲ್ಲಿ ಇರೋ ಪಿಕ್ಚರ್ಸ್ ನ ತೆಗೆದು ಎಡಿಟ್ ಮಾಡಿ ತೋರಿಸಿದ್ದಾರೆ. ವೆರಾಸ್ ರಿಯಲ್ ಆಗಿ ವಿಟಿ ಮಾಡ್ಲೇ ಇಲ್ಲ. ರೀಲ್ ವಿಟಿ ಮಾಡಿದ್ದಾರೆ. ಮಧ್ಯರಾತ್ರಿ 12 ಗಂಟೆಗೆ ಮನೆಗೆ ಬಂದು ಬೆಳಗಿನ ಜಾವ 4 ಗಂಟೆವರೆಗೂ ವಿಟಿ ಮಾಡಿದ್ದಾರೆ. ಆ ವಿಟಿಯಲ್ಲೂ ನಾನು ಹೇಳ್ಕೊಂಡಿದೀನಿ, ಎಲ್ಲಾ ಕಡೆನೂ ನನಗೆ ಕಾರಣ ಇಲ್ಲದೆ ರಿಜೆಕ್ಟ್ ಮಾಡ್ತಾರೆ ಅಂತ ವಿಟಿಯಲ್ಲೂ ಹೇಳ್ಕೊಂಡಿದೀನಿ. ಅಂಡ್ ವಿಟಿಯಲ್ಲಿ ನಮ್ಮ ಅಮ್ಮನ್ನ ಮತ್ತೆ ನಮ್ಮ ತಂಗಿನೆಲ್ಲ ಇನ್ವಾಲ್ವ್ ಮಾಡಿದ್ದಾರೆ. ನೀವ್ ನನ್ ಜೊತೆ ಆಟ ಆಡಿದ್ರೆ ಓಕೆ ಫೈನ್, ಐ ನೋ ಹೌ ಟು ಡೀಲ್ ಇಟ್. ಬಟ್ ದ ಥಿಂಗ್ ಇಸ್ ಯೂಸಿಂಗ್ ಪೇರೆಂಟ್ಸ್ ಇನ್ ವಿಟಿ ಅಂಡ್ ಸಿಸ್ಟರ್ ಇನ್ ವಿಟಿ, ಅವ್ರಿಗೆಲ್ಲ ಹೆಂಗ ಅನ್ಸುತ್ತೆ? ಸೊ ಬೆಳಗಿನ ಜಾವವರೆಗೂ ವಿಟಿ ಮಾಡ್ಬಿಟ್ಟು ಅಲ್ಲಿ ತೋರ್ಸಿರೋದು ಹೆಂಗಿದೆ ಅಂದ್ರೆ ಸಿಲ್ಲಿ ಆಗಿದೆ. ಮಧ್ಯರಾತ್ರಿ 3 ಗಂಟೆಲಿ ನನಗೆ ವಿಟಿ ಮಾಡೋ ಒಂದು ರೀಸನ್ ಅಲ್ಲಿ ಚಕ್ರಾಸನ ಹಾಕಕ್ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ವಿಟಿಗೆ ಬೇಕಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ. ಸೊ ನಾನು ಅದೆಲ್ಲ ಮಾಡಿದೀನಿ. ಅದಾದ್ಮೇಲೆ ನೆಕ್ಸ್ಟ್ ಡೇ ಹೆಲ್ತ್ ಚೆಕಪ್ 15,000 ರೂಪಾಯಿ ನಂದೇ ಹೆಲ್ತ್ ಚೆಕಪ್ ಖರ್ಚಾಗಿದೆ. ಈ ಯಾರು ಕಮೆಂಟ್ ಮಾಡ್ತಾ ಇದಾರೆ, ಎಕ್ಸಾಕ್ಟ್ಲಿ ಯಾರು ಕಮೆಂಟ್ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಯಾಕೆ ಮಾತಾಡ್ತೀರಾ ಅಂತ 15,000 ರೂಪಾಯಿ ನೀವು ಕೊಡ್ತೀರಾ ನನಗೆ? ಯಾರು ಕೊಡ್ತಾರ ನನಗೆ? ಲಿಪಿಡ್ ಪ್ರೊಫೈಲು, HIV ಟೆಸ್ಟು, ಅದೇದೋ ಇನ್ನೊಂದು ಟೆಸ್ಟು, ಏನೇನೋ 15,000 ರೂಪಾಯಿ ನಂಗೆ ಖರ್ಚಾಗಿದೆ. ನಾನು ಒಂದು ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ಒಂದು ವಿಷಯಕ್ಕೆ ಅವರು ಎಲ್ಲಾ ರಿಪೋರ್ಟ್ಸ್ ಕೇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಹೋಗಿ ಎಲ್ಲಾ ಹೆಲ್ತ್ ಚೆಕಪ್ ಮಾಡಿಸಿದೀನಿ. ನಂದು 15,000 ರೂಪಾಯಿ ಖರ್ಚಾಗಿದೆ. ಯಾರು ಕೊಡ್ತಾರ ದುಡ್ಡು ನಂಗೆ? ಯಾರು ಕೊಡಲ್ಲ. ಅಂಡ್ 38% ನಿಜವಾಗ್ಲು 38% ಯಾವಾಗ ಬಂತೋ ಅವಾಗ ನಂಗೆ ಗೊತ್ತಾಗೋಯ್ತು, ಓ ಇಲ್ಲೇನೋ ಸಮಥಿಂಗ್ ಇಸ್ ರಾಂಗ್ ಅಂತ ಅಂದ್ಬಿಟ್ಟು. ಅಂಡ್ ಅಲ್ಲಿ ಯಾವ ಕ್ಯಾಟಗರಿ? ಜೂನಿಯರ್ ಆರ್ಟಿಸ್ಟ್. ಅದೇ ಗೊತ್ತಿರುತ್ತೆ. ಮಧ್ಯರಾತ್ರಿ ಶೂಟಿಂಗ್ ನಡೆದಿದ್ದು 2:30 ಯಾವ ರಿಯಲ್ ಆಡಿಯನ್ಸ್ ಬಂದು ಕೂತ್ಕೋತಾರೆ? ಆಯ್ತಪ್ಪ, ಜೂನಿಯರ್ ಆರ್ಟಿಸ್ಟೇ ಆಗ್ಲಿ, ಅವರು ಮನುಷ್ಯರೇ ಅಲ್ವಾ, ನಾವು ಅವ್ರನ್ನ ಮನುಷ್ಯರು ಅಂತಾನೆ ತಗೋಣ. ಈಗ 15 ಜನ ವೋಟ್ ಮಾಡ್ತಾರಲ್ಲ, ಅದು ಇಡೀ ಕರ್ನಾಟಕದ ವೋಟಿಂಗ್ಗೆ ಸಮ ಅಂತ ಹೇಳೋದಕ್ಕೆ ಈ 15 ಜನ ತೂಕವಾಗಿರುವಂತ ವ್ಯಕ್ತಿಗಳು ಕೂರ್ಬೇಕು ತಾನೆ. ಒಬ್ರು ಸ್ಪೋರ್ಟ್ಸ್ ಫೀಲ್ಡ್ ಇಂದ, ಇನ್ನೊಬ್ರು ಅಕಾಡೆಮಿಕ್ ಫೀಲ್ಡ್ ಇಂದ, ಇನ್ನೊಬ್ರು ಇನ್ಯಾವುದೋ ಒಂದು ಫೀಲ್ಡ್ ಇಂದ ತೂಕವಾಗಿರುವಂತ 15 ವ್ಯಕ್ತಿಗಳು ಇಡೀ ಕರ್ನಾಟಕದ ವೋಟಿಂಗ್ ನ ರೆಪ್ರೆಸೆಂಟ್ ಮಾಡಿದಾಗ ದಾಟ್ ಈಸ್ ಓಕೆ. ಹಂಗ ರಿಜೆಕ್ಟ್ ಆಗಿದ್ರೆ ಓಕೆ, ಇಲ್ವಾ? ಲೈವ್ ವೋಟಿಂಗ್ ನ ಇಟ್ಬಿಟ್ಟು ಈಗ ಯಾರ್ಯಾರು ಕಮೆಂಟ್ ಮಾಡ್ತಾ ಇದ್ದೀರಾ ನೀವುಗಳೆಲ್ಲ ನನ್ನನ್ನ ಬೇಡ ಬೇಡ ಈ ಅಮ್ಮ ಅಂತ ಹೇಳಿದಿದ್ರೆ ದಟ್ ಈಸ್ ಆಲ್ಸೋ ಓಕೆ. ಬಟ್ ರಿಮೋಟ್ ಡಮ್ಮಿ ಕೊಟ್ಬಿಟ್ಟು 38% ತೋರಿಸ್ಬಿಟ್ಟು ಆಮೇಲೆ ಈ ಒಂದು ಸ್ಟ್ರಾಟಜಿನ ಅವರು 10 ಸೀಸನ್ ಅಲ್ಲಿ ಯಾಕೆ ಪ್ಲಾನ್ ಮಾಡಿದ್ರು? ಯಾಕೆ ಈ ಸೀಸನ್ ಇರ್ಲಿಲ್ಲ ಅದು? ಆಮೇಲೆ ಏನಕ್ಕೆ ಪ್ಲಾನ್ ಮಾಡಿದ್ರು ಇದನ್ನು ಅಂತಾನು ಹೇಳ್ತೀನಿ. OTT ಸೀಸನ್ ಬಂತು. OTTಲಿ ಜಾಸ್ತಿ ಒಂದು ಕೆಟ್ಟದಾಗಿ ಟ್ರಾಲ್ ಆಗಿರೋರ್ನೆಲ್ಲ ಅವರು ತಗೊಂಡ್ರು. ಅವಾಗ ಜನಗಳಿಗೆ ಜಾಸ್ತಿ ಕೋಪ ಇತ್ತು, ಏನ್ ಇಂಥವ್ರನ್ನೆಲ್ಲ ತಗೊಂಡಿದ್ದಾರೆ, ಏನ್ ಮೆಸೇಜ್ ಇವ್ರು ಕೊಡ್ತಾ ಇದಾರೆ ಅಂತ. ಸೊ ಆ ಒಂದು ಜನಗಳಿಗೆ ಇತ್ತಲ್ಲ ಒಪಿನಿಯನ್, ಹೇಗಿದ್ರು ಜನಗಳ ಬಕ್ರಗಳಲ್ವಾ, ಆ ಒಪಿನಿಯನ್ ಚೇಂಜ್ ಮಾಡೋದಕ್ಕೆ ಎಷ್ಟೇ ಅರ್ಹತೆ ಇದ್ರು ಜನಗಳು ಸೆಲೆಕ್ಟ್ ಮಾಡಿದವ್ರನ್ನ ಮಾತ್ರ ಒಳಗ್ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ 80%, ಇನ್ನೊಂದಷ್ಟು ಜನಕ್ಕೆ 40% ಕೊಟ್ಬಿಟ್ಟು ಹೋಲ್ಡ್ ಮಾಡೋ ಒಂದು ಸ್ಟ್ರಾಟಜಿ. ಅಂಡ್ ಇನ್ನಿಬ್ರು ಬೇಕಲ್ಲ ರಿಜೆಕ್ಟ್ ಆಗಕ್ಕೆ, ಕಂಪ್ಲೀಟ್ ಆಗಕ್ಕೆ ಪ್ರೊಸೆಸ್. ಸೊ ಈ 80% ಯಾರ್ಯಾರಿಗೆ ಬಂದಿದೆ ಅವ್ರದೆಲ್ಲ ಒಂದ್ ವಾರದ ಮುಂಚೆನೆ ಡ್ಯಾನ್ಸ್ ಶೂಟ್ ಆಗಿದೆ. ಅವ್ರಿಗೆಲ್ಲ ಕಾಸ್ಟ್ಯೂಮ್ ಕೊಟ್ಟಿದ್ದಾರೆ. ನನಗೆ ಅವಿನಾಶ್ಗೆ ಯಾಕೆ ಕಾಸ್ಟ್ಯೂಮ್ ಕೊಟ್ಟಿಲ್ಲ? ಯಾಕೆ ಕೊಟ್ಟಿಲ್ಲ? ನಾಳೆ ಶೂಟಿಂಗ್ ಇದೆ ಅಂತಂದಾಗ ಇವತ್ತು ಇನ್ಫಾರ್ಮ್ ಮಾಡಿದ್ದಾರೆ. ನಾವೇನಂತಂದ್ರೆ ರೆಸ್ಪೆಕ್ಟ್. ಆಮೇಲೆ ಈ ತರ ರಿಜೆಕ್ಟ್ ಆಗೋ ಟೆಲಿಕಾಸ್ಟ್ ಆಗುತ್ತೆ ಅಂತಾನು ನಂಗೆ ಗೊತ್ತಿಲ್ಲ. ಯಾರೋ ಒಂದು ವ್ಯಕ್ತಿನ ಸ್ಟೇಜ್ ಮೇಲೆ ಕರೆದು ರಿಜೆಕ್ಟ್ ಮಾಡಿ ನಿಮ್ಗೆ ನಂಬ್ತಿರೋ ಬಿಡ್ತಿರೋ 1 ತಿಂಗಳು ನನಗೆ ಎಷ್ಟು ಅನುಭವಿಸಿದೀನಿ ಅಂದ್ರೆ, ನಾನ್ ಜಿಮ್ಗೆ ಹೋಗ್ಲಿ ಸರ್ಕಾಸ್ಟಿಕ್ ಆಗಿ ಮಾತಾಡೋರು ಇರ್ತಾರೆ. ಏನ್ ಮೇಡಮ್ ಹಿಂಗ್ ಹೋದ್ರಿ, ಹಂಗ್ ಬಂದ್ಬಿಟ್ರೆ, ಯಾಕೆ ನಿಮ್ಗೆ ಊಟ ಬರ್ಲಿಲ್ಲ ಅಂತಾನೆ ಚಿಕನ್ ಅಂಗಡಿ ಅವನು. ಅವ್ನಿಗೆಲ್ಲ ಹೇಳಕ್ಕಾಗತ್ತ ನಾನು ಇದು ಫೇಕ್ ಅಂತ? ಆಯ್ತು, ನಾನು ಹೋಗಿದ್ ಸೀಸನ್ ಅಲ್ಲಿ ಜನಕ್ಕೆ ಚಿರಪರಿಚಿತರಾದಂತ ಫೇಸ್ ಗಳೇ ಇತ್ತ? ಸೆಲೆಕ್ಟ್ ಆದವ್ರು ಯಾರಾದ್ರೂ ಇದ್ದ? ಪರಿಚಯ ಇಲ್ದೇ ಇರೋರು, ಒಂದ್ ಸಲನು ಅವ್ರನ್ನ ಸ್ಕ್ರೀನ್ ಅಲ್ಲಿ ನೋಡದೇ ಇರೋರೆಲ್ಲ ಸೆಲೆಕ್ಟ್ ಆಗಿದ್ದಾರೆ. ಇದೆಲ್ಲ ಆಯ್ತಲ್ವಾ? ಸ್ಟ್ರಾಟಜಿಗೆ ಯೂಸ್ ಮಾಡ್ಕೊಳ್ಳಿ. ಅಷ್ಟು ದೊಡ್ಡ ಶೋಗೆ ಬಿಟ್ಟಿ ಕಂಟೆಂಟ್ ಕೊಟ್ಟಿದ್ದೀನಿ, ಇಲ್ಲಿವರೆಗೂ ಪೇಮೆಂಟ್ ಬಂದಿಲ್ಲ ಅವ್ರು ಯೂಸ್ ಮಾಡ್ಕೊಂಡಿರೋದಕ್ಕೆ. ಜಸ್ಟ್ ಒಂದು ಬ್ರ್ಯಾಂಡ್ಗೆ ಒಂದು ರೀಲ್ ಮಾಡಿದ್ರು ಕೂಡ ಪೇಮೆಂಟ್ ಕೊಡ್ತಾರೆ. ನಾನು ಅಷ್ಟು ಕೋಟಿಗಟ್ಟಲೆ ಬಜೆಟ್ ಇರುವಂತ ಶೋಗೆ ಬಿಟ್ಟಿ ಕಂಟೆಂಟ್ ಕೊಟ್ಟಿದ್ದೀನಿ. ಸೊ ಅದರ ಹೆಮ್ಮೆ ನನಗಿದೆ.